ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದ ಹನಿ ಟ್ರ್ಯಾಪ್ ರಾಜಣ್ಣಗೆ ಸ್ವಪಕ್ಷದ ನಾಯಕರಿಂದಲೇ ಹನಿ ಟ್ರ್ಯಾಪ್ಗೆ ಬಲೆ ಬೀಸಲಾಗಿದೆಯಾ ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಸದನದಲ್ಲಿ ಸದ್ದು ಮಾಡಿದ ಸಿಡಿ ಫ್ಯಾಕ್ಟರಿಗಳ ವಿಚಾರ 48ಕ್ಕೂ ಹೆಚ್ಚು ರಾಜಕಾರಣಿಗಳ ಮೇಲೆ ಹನಿ ಟ್ರ್ಯಾಪ್ ಆಗಿದೆ. ಕೆಎನ್ ರಾಜಣ್ಣ ಹೇಳಿಕೆಯಿಂದ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಎದುರಾಳಿಗಳನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕೋದಕ್ಕೆ ಸಿಡಿ ಫ್ಯಾಕ್ಟರಿಗಳನ್ನ ಮಾಡ್ಕೊಳ್ಳಲಾಗಿದೆಯಾ, ಅದು ನಮ್ಮ ಕರ್ನಾಟಕದಲ್ಲಿ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕೆಎನ್ ರಾಜಣ್ಣ ಅವರ ಈ ಹೇಳಿಕೆಗಳು ಸಾಕಷ್ಟು ರೀತಿಯಾದಂತ ಅನುಮಾನ, ಕುತೂಹಲ, ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡ್ತಾ ಇದೆ ಸಿಡಿ ಫ್ಯಾಕ್ಟರಿಗಳ ವಿಚಾರ. ಸದನದಲ್ಲಿ ಈ ಸಿಡಿ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇರೋದು. ರಾಜಣ್ಣ ಅವರು ನಿನ್ನೆ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಈ ಹೇಳಿಕೆಗಳು ಆ ಕ್ಷಣಕ್ಕೆ ನಗುವನ್ನ ತರಿಸಿದ್ರು ಸದನದಲ್ಲಿ ಇದೊಂದು ಗಂಭೀರವಾದಂತ ಆರೋಪ ಆಗಿದೆ. ರಾಜಕಾರಣಿಗಳನ್ನೇ ಯಾಕೆ ಹನಿ ಟ್ರಾಫಿಕ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನು ಮಾಡ್ತಾ ಇರೋದು ರಾಜಕಾರಣಿಯೇ ಅನ್ನುವಂಥದ್ದನ್ನ ಕೂಡ ಜಾರಕಿಹೊಳಿ ಅವರು ಹೇಳ್ತಾರೆ. ಹಾಗಿದ್ರೆ ನಿಮ್ಮಲ್ಲೂ ಫ್ಯಾಕ್ಟರಿ ಇದೆ, ನಮ್ಮಲ್ಲೂ ಫ್ಯಾಕ್ಟರಿ ಇದೆ ಅಂತ ಹೇಳೋದ್ರ ಮುಖಾಂತರವಾಗಿ ಕಾಂಗ್ರೆಸ್ನಲ್ಲೂ ಕೂಡ ಸಿಡಿ ಮಾಡೋರು, ಪೆನ್ ಡ್ರೈವ್ ಮಾಡೋರು ಇದ್ದಾರೆ, ಜೊತೆಗೆ ಬಿಜೆಪಿಯಲ್ಲೂ ಕೂಡ ಸಿಡಿ ಮಾಡೋರು, ಪೆನ್ ಡ್ರೈವ್ ಮಾಡೋರು ಇದ್ದಾರೆ ಅನ್ನುವಂಥದ್ದೊಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ಹನಿ ಟ್ರ್ಯಾಪ್ ಹಿಂದಿರುವಂತ ಆ ಮಾಸ್ಟರ್ ಮೈಂಡ್ ಯಾರು? ಹಾಗಾದ್ರೆ ಕೇಂದ್ರ ಗೃಹ ಸಚಿವರಿಗೆ ದೂರು ನೀಡೋದಕ್ಕೆ ರಾಜಣ್ಣ ಚಿಂತನೆಯನ್ನ ನಡೆಸಿದ್ದಾರೆ. ಹೈಕಮಾಂಡ್ಗೂ ದೂರು ನೀಡೋದಕ್ಕೆ ರಾಜಣ್ಣ ನಿರ್ಧರಿಸಿದ್ದಾರೆ. ಸಾಕ್ಷಿ ಸಮೇತ ಹೈಕಮಾಂಡ್ಗೆ ಷಡ್ಯಂತ್ರದ ವರದಿಯನ್ನ ನೀಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಹನಿ ಟ್ರ್ಯಾಪ್ ಹಿಂದಿರುವಂತ ಆ ಮಾಸ್ಟರ್ ಮೈಂಡ್ ಯಾರಿರಬಹುದು ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಅದಕ್ಕೆ ಇದನ್ನ ಇಲ್ಲಿಗೆ ಬಿಟ್ರೆ ಆಗಲ್ಲ, ಕೇಂದ್ರದ ನಾಯಕರ ಗಮನಕ್ಕೂ ಕೂಡ ತರಬೇಕು. ಅವ್ರ ಗಮನಕ್ಕೂ ತಂದು ದೂರನ್ನ ನೀಡೋದ್ರ ಮುಖಾಂತರವಾಗಿ ಸಾಕ್ಷಿ ಸಮೇತವಾಗಿ ಈ ಷಡ್ಯಂತ್ರವನ್ನ ತಿಳಿಸಬೇಕು ಹೈಕಮಾಂಡ್ಗೆ ಅನ್ನುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಇನ್ನು ಯಾವ ರೀತಿಯಾದಂತ ಮಾರ್ಗವನ್ನ ಅನುಸರಿಸ್ತಾರೆ, ಈ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು, ಇದೆಲ್ಲವೂ ಕೂಡ ಈಗ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಜೊತೆಗೆ ಹೈಕಮಾಂಡ್ ಗಮನಕ್ಕೂ ಕೂಡ ನಾವು ಇದನ್ನ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಾಜಣ್ಣ ಮಾತಾಡ್ಬೇಕಾದ್ರೆ ಕೇವಲ ಇದು ಕರ್ನಾಟಕದ ರಾಜಕಾರಣಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಬೇರೆ ಬೇರೆ ರಾಜ್ಯದವರು ಹೈಕಮಾಂಡ್ ನಾಯಕರ ವಿಚಾರವೂ ಕೂಡ ಇದೆ, ಸಿಡಿ ಇದೆ, ಪೆನ್ ಡ್ರೈವ್ ಇದೆ, ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದಾರೆ. ಕರ್ನಾಟಕ ಅಂದಿದ ತಕ್ಷಣ ಇದು ಪೆನ್ ಡ್ರೈವ್ ಫ್ಯಾಕ್ಟರಿ, ಸಿಡಿ ಫ್ಯಾಕ್ಟರಿ ಅಂತ ಕರೀತಿದ್ದಾರೆ, ನಾನು ಹೇಳ್ತಾ ಇರೋದಲ್ಲ ಅನ್ನುವಂಥದ್ದನ್ನು ಕೂಡ ರಾಜಣ್ಣ ಹೇಳಿದ್ದಾರೆ. ಜೊತೆಗೆ ರಾಜಣ್ಣ ಅವರು ನಾನು ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡ್ತೀನಿ, ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ತನಿಖೆ ಯಾವಾಗ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈ ಹನಿ ಟ್ರ್ಯಾಪು, ಈ ಸಿಡಿ, ಪೆನ್ ಡ್ರೈವ್ ವಿಚಾರ ಕರ್ನಾಟಕದಲ್ಲಂತೂ ಬಹಳ ದಿನಗಳಿಂದ ಚರ್ಚೆಯಲ್ಲಿದೆ. ಈಗ ಸದನದಲ್ಲಿ ಈ ವಿಚಾರ ತನಿಖೆಯ ಹಂತದವರೆಗೂ ಹೋಗುವಂತ ಸಾಧ್ಯತೆ ಬಗ್ಗೆ ಚರ್ಚೆಗಳಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗುವಂತ ನಿರೀಕ್ಷೆ ಇದೆ ಸ್ವಾಮಿ? ನಿಧಿ, ರಾಜ್ಯದಲ್ಲಿ ಮತ್ತೆ ಹನಿ ಟ್ರ್ಯಾಪ್ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ನಿನ್ನೆ ಸದನದಲ್ಲಿ ಮತ್ತೆ ಪ್ರತಿಧ್ವನಿಸಿದಂತಹ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಜಣ್ಣನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು, ಹನಿ ಟ್ರ್ಯಾಪ್ ಪ್ರಯತ್ನ ಆಗಿತ್ತು, ಇದರ ಹಿಂದೆ ಯಾರಿಂದ ಕೈವಾಡ ಇದೆ ಅನ್ನೋದು ಗೊತ್ತಿದೆ, ಎಲ್ಲದಕ್ಕೂ ತನಿಖೆ ಆಗ್ಬೇಕು ಅನ್ನೋದು ಒಂದು ಸ್ಪಷ್ಟನೆಯನ್ನ ಕೊಟ್ಟಿರೋದು. ಈ ಹಿಂದೆ ಅಂದ್ರೆ ಕಳೆದ 3-4 ದಿನಗಳ ಹಿಂದಿನಿಂದಲೂ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿತ್ತು ಹನಿ ಟ್ರ್ಯಾಪ್ ಪ್ರಕರಣ. ಯಾರು ಆ ಪ್ರಭಾವಿ ಸಚಿವ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಬಲೆಗೆ ಬಿದ್ದವ್ರು ಯಾರು, ಅದನ್ನ ಮಾಡಿಸ್ತವ್ರು ಯಾರು ಅನ್ನೋದು ಸಾಕಷ್ಟು ಪ್ರಶ್ನೆಗಳನ್ನು ಕಾಡಿತು. ಹಾಗಾಗಿ ಯಾರು ಆ ಪ್ರಭಾವಿ ಸಚಿವ ಅನ್ನೋದಕ್ಕೆ ಸ್ಪಷ್ಟನೆ ನಿನ್ನೆ ಸದನದಲ್ಲಿ ಸಿಕ್ಕಿರುವಂತದ್ದು. ನಿನ್ನೆ ಬಿಜೆಪಿ ಶಾಸಕರಾದಂತ ಯತ್ನಾಳ್ ಅವರು ಆ ಸದನದಲ್ಲಿ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಬೇಕು, ಗೃಹ ಸಚಿವರು ಇಲ್ಲೇ ಇದ್ದಾರೆ, ಉತ್ತರ ಬೇಕು ಎಂಬ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರ ಹೆಸರನ್ನು ಶಾಸಕ ಯತ್ನಾಳ್ ಅವರು ಪ್ರಸ್ತಾಪ ಮಾಡ್ತಾರೆ. ಆಗ ರಾಜಣ್ಣನವರು ಸ್ಪಷ್ಟನೆ ಕೊಡ್ತಾರೆ, ಹೌದು ಹನಿ ಟ್ರ್ಯಾಪ್ ಪ್ರಕರಣ ಆಗಿದೆ, ನನ್ನ ಮೇಲೆ ಒಬ್ಬರ ಮೇಲೆ ರಾಜ್ಯಾದ್ಯಂತ, ರಾಜ್ಯದಲ್ಲಿ ಸೇರಿದಂತೆ ಹೊರಗಡೆಯ ನಾಯಕರು ಮೇಲೂ ಸುಮಾರು 48 ಜನರ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ನಡೆದಿದೆ, ಸಿಡಿ ಫ್ಯಾಕ್ಟರಿ ಇದೆ, ಪೆನ್ ಡ್ರೈವ್ ಫ್ಯಾಕ್ಟರಿನೇ ಇದೆ ಎಂಬ ಅಚ್ಚರಿಯ ಒಂದು ಹೇಳಿಕೆಯನ್ನು ಕೊಟ್ಟು ಇಡೀ ಮತ್ತೊಮ್ಮೆ ಸಂಚಲನ ಮೂಡಿಸಿರುವಂತದ್ದು.
ಅಂದ್ರೆ ಕಾಂಗ್ರೆಸ್ ನಲ್ಲಿ ಮಾತ್ರ ಅಲ್ಲ, ಬಿಜೆಪಿ ನಾಯಕರ ಮೇಲೂ ಹನಿ ಟ್ರ್ಯಾಪ್ ಪ್ರಕರಣ ಆಗಿದೆ. ಇದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು ಅನ್ನೋ ಪತ್ತೆ ಆಗ್ಬೇಕು. ಹಾಗಾಗಿ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅನ್ನೋದು ರಾಜಣ್ಣ ಅವರು ಹೇಳಿರುವಂತದ್ದು. ಒಂದು ಕಡೆ ಯಾರು ಈ ಸಿಡಿಯನ್ನ ಮಾಡಿಸಿದ್ದಾರೆ, ಹನಿ ಟ್ರ್ಯಾಪ್ ಕೆಂಡಕ್ಕೆ ಯಾರು ಯಾರಿಗೆ ಬೀಳಿಸ್ತಾ ಇದ್ದಾರೆ, ಯಾವ ವಿಚಾರಕ್ಕಾಗಿ ಬೀಳಿಸ್ತಾ ಇದ್ದಾರೆ ಅನ್ನೋದು ಇನ್ನೂ ಕುತೂಹಲ ಮೂಡಿಸಿದೆ. ಹಾಗಾಗಿ ಇದನ್ನ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅನ್ನೋದು ಪಕ್ಷಾತೀತವಾಗಿ ನಾಯಕರು ಆಗ್ರಹ ಮಾಡ್ತಾ ಇರೋದು. ಜೊತೆಗೆ Okay. ಪಕ್ಷಾತೀತವಾಗಿ ಇದನ್ನ ಸಂಪೂರ್ಣವಾಗಿ ವಿರೋಧ ಮಾಡಿ ಕೇಂದ್ರ ಗೃಹ ಸಚಿವರಿಗೂ ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೂ ದೂರು ಕೊಡೋದಕ್ಕೆ ಕೆ ರಾಜಣ್ಣ ಅವರು ಮುಂದಾಗಿರುವಂತದ್ದು ನೀತಿ. ಫೈನ್, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.